ಪ್ರತಿಯೊಂದು ತಿಂಗಳಿಂದಲೂ ಕೂಡ ನಾವು ಲೆಕ್ಕವನ್ನು ಮೇಂಟೈನ್ ಮಾಡ್ತೀವಿ. 2024ನೇ ಇಸ್ವಿ ಜೂನ್ ತಿಂಗಳಲ್ಲಿ ನಮಗೆ ಬಂದಿರತಕ್ಕಂಥದ್ದು 1317.4 kg ಅಷ್ಟು ತರಕಾರಿ ಇದರಲ್ಲಿ ನಮಗೆ ಉತ್ಪಾದನೆ ಆಗಿದೆ ಆಯಿತಾ. ಇದರಲ್ಲಿ ನಮಗೆ ಆವರೇಜ್ ನಮಗೆ ಪ್ರತಿ ದಿವಸ 43 kg ಅಷ್ಟು ನಮಗೆ ತರಕಾರಿ ಸಿಕ್ಕಿದೆ. ಚದರ ಅಡಿಗೆ ನಮಗೆ 73.1 ನಮಗೆ ತರಕಾರಿ ಸಿಗ್ತಾ ಇದೆ. ಟೋಟಲ್ ನಮಗೆ ಎಷ್ಟು ಹಣ ಸಿಕ್ಕಿದೆ ಅಂತಂದರೆ 1,21,378 ರೂಪಾಯಿ ಈ 35 ಗುಂಟೆದಲ್ಲಿ ನಮ್ಗೆ ಆದಾಯ ಬಂದಿದೆ. 60% ಅಷ್ಟು ನೀವು ಖರ್ಚು ತೆಗೆದ್ರು ಕೂಡ 50,000 ರೂಪಾಯಿ ಒಂದು ತಿಂಗಳಿಗೆ 1 ಎಕರೆ ಇರೋನು ಕೂಡ ಸಂಪಾದನೆ ಮಾಡ್ಬೋದು. 3 ಜನ ಈ ಇಡೀ ಪ್ಲಾಟ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಏನು ರೈಸ್ಡ್ ಬೆಡ್ಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೆಲ್ಲದು ಕೂಡ ಉತ್ಪಾದನೆ ಇರತಕ್ಕಂಥದ್ದು. ಅದರ ಅಕ್ಕಪಕ್ಕ ಇರೋದು ಇದೆಲ್ಲ ರೋಡ್ ಸುತ್ತ ನಿಮ್ಗೇನು ಬಾಳೆ ಗಿಡ ಎತ್ತರದ ಪ್ರದೇಶದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಅದಕ್ಕೆ ನಾವು ಬಫರ್ ಝೋನ್ ಅಂತ ಕರಿತೀವಿ. ಅಂದರೆ ತಡೆಗೋಡೆಯ ಒಂದು ಬೆಳೆ. ಏರುಮಡಿ ಮಾಡ್ಕೊಳ್ಳೋದ್ರಿಂದ ಮಣ್ಣು ತುಂಬ ಸಡಿಲವಾಗಿರುತ್ತೆ. ಸೊ ಬೇರುಗಳಿಗೆ ಗಾಳಿ ಆಡುತ್ತೆ, ಚೆನ್ನಾಗಿ ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ, ಮತ್ತು ಪೋಷಕಾಂಶಗಳು ಎಲ್ಲೂ ಆಚೆ ಹೋಗೋದಿಲ್ಲ. ಇದು ಹೇಗಿರಬೇಕಪ್ಪ ಏರುಮಡಿಗಳು ಅಂತಂದರೆ 4 ಅಡಿ ಅಗಲ ಇರಬೇಕು, ಅರ್ಧ ಅಡಿಯಿಂದ 1 ಅಡಿ ತನಕ ಎತ್ತರ ಇರಬೇಕಿದು. ಹೊಸದಾಗಿ ಮಣ್ಣನ್ನು ನಾವು ರೂಪಿಸಿ ಅದರ ಮೇಲೆ ತುಂಬಬೇಕು. ಅದನ್ನು ಕೊತ್ತಂಬರಿ ಸೊಪ್ಪು ಅಂತಂದರೆ ಯಾರೂ ನಂಬೋದಿಲ್ಲ. ಇದು ಕಾಡು ಕೊತ್ತಂಬರಿ. ಇದು ಕಾಡಿನಲ್ಲಿ ಒಂದು ಕಳೆಯಾಗಿ ಬೆಳೀತಕ್ಕಂಥ ಕೊತ್ತಂಬರಿ ಸೊಪ್ಪಿದು. ಸೊ ಇದನ್ನು ನಾವು ನಮ್ಮ ಮನೇಲಿ ಏನು ಕೊತ್ತಂಬರಿ ಸೊಪ್ಪು ಉಪಯೋಗಿಸ್ತೀವಿ ಅದೇ ಥರನೇ ಉಪಯೋಗಿಸ್ಬೋದು. ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕ ಮತ್ತೊಂದು ಔಷಧಿ ಏನೂ ಬೇಕಾಗಿಲ್ಲ. 28 ವಿಧವಾದಂಥ ತರಕಾರಿನ ಇಲ್ಲಿ ಬೆಳೀತಾ ಇದ್ದೀವಿ.